ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ರೀಸನ್ಸ್ ಫಾರ್ ಸ್ಕ್ಯಾಂಟಿ ಪೀರಿಯಡ್ಸ್. ಸೊ ಸ್ಕ್ಯಾಂಟಿ ಪೀರಿಯಡ್ಸ್ ಅಂದರೆ ಏನು ಹಾಗಾದರೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದನ್ನು ತಿಳ್ಕೊಳ್ಳಿ. ಪ್ರತಿ ತಿಂಗಳು ನಮ್ಮ ದೇಹ ನಮ್ಮ ಗರ್ಭಾಶಯನ ಪ್ರಿಪೇರ್ ಮಾಡುತ್ತೆ. ಇಟ್ಸ್ ಲೈಕ್ ಅ ರೂಮ್. ಓಕೆ, ಒಂದು ರೂಮ್ ಥರ ರೆಡಿ ಮಾಡುತ್ತೆ. ಏನಕ್ಕೆ? ಒಬ್ಬರು ಗೆಸ್ಟ್ ಬರ್ತಾ ಇದ್ದಾರೆ ಅಂತಂದವಾಗ ನೀವು ಬೆಡ್ ಎಲ್ಲ ರೆಡಿ ಮಾಡ್ತೀರಾ, ಒಂದು ರೂಮ್ನ ರೆಡಿ ಮಾಡ್ತೀರಾ. ಒಬ್ರಿಗೋಸ್ಕರ ಬರ್ತಾ ಇದ್ದಾರೆ, ಯಾರೋ ಗೆಸ್ಟ್ ಬರ್ತಾ ಇದ್ದಾರೆ ಅಂತಂದರೆ ನಿಮ್ಮ ಮನೆಯಲ್ಲಿ ನೀವು ಹೇಗೆ ಒಂದು ರೂಮ್ನ ರೆಡಿ ಮಾಡ್ತೀರಾ, ಅದೇ ಥರ ಟು ವೆಲ್ಕಮ್ ಬೇಬಿ, ಒಂದು ಮಗುನ ವೆಲ್ಕಮ್ ಮಾಡೋದಕ್ಕೋಸ್ಕರ ನಮ್ಮ ದೇಹ ನಮ್ಮ ಗರ್ಭಾಶಯನ ರೆಡಿ ಮಾಡುತ್ತೆ. ಓಕೆ, ಸೊ ಈ ಗರ್ಭಾಶಯನ ರೆಡಿ ಮಾಡುತ್ತೆ. ಆದರೆ ಗೆಸ್ಟ್ ಬರಲಿಲ್ಲ ಅಂತಂದರೆ ಏನು ಮಾಡ್ತೀವಿ? ಆಮೇಲೆ ಅದನ್ನು ತೆಗೆದು ಬೆಡ್ಶೀಟ್ ಎಲ್ಲ ನೀಟಾಗಿ ಹೊಸದು ಹಾಕಿರ್ತೀವಿ. ಓಕೆ, ಅವ್ರು ಬರಲಿಲ್ಲ, ಸರಿ ಆಯಿತು, ಅದನ್ನು ತೆಗಿತೀವಿ. ಮುಂದಿನ ತಿಂಗಳು ಬರ್ತಾರೆ ಅಂತಂದ ತಕ್ಷಣ ಆ ಟೈಮಲ್ಲಿ ಮತ್ತೆ ಇದನ್ನು ಒಂದು ತಿಂಗಳವರೆಗೂ ಅದನ್ನೇ ಬೆಡ್ಶೀಟು ಪಿಲ್ಲೋಸ್ ಏನು ಇಟ್ಟಿರ್ತೀರ ಅದನ್ನೆಲ್ಲ ಹಾಗೆ ಇಟ್ಕೊತೀರಾ? ಇಲ್ಲ ಅಲ್ವಾ? ಏನು ಮಾಡ್ತೀರಾ? ಅದನ್ನೆಲ್ಲ ತೆಗೆದು ಮತ್ತೆ ಹೊಸದು ಹಾಕ್ತೀರಾ, ಧೂಳು ಗಿಳಿ ಎಲ್ಲ ಕ್ಲೀನ್ ಮಾಡ್ತೀರಾ ಅಲ್ವಾ? ಸೇಮ್ ವೇ, ಎಕ್ಸಾಕ್ಟ್ಲಿ ಸೇಮ್ ವೇನಲ್ಲಿ ನಮ್ಮ ದೇಹ ಏನು ಮಾಡುತ್ತೆ? ನಮ್ಮ ಗರ್ಭಾಶಯನ ರೆಡಿ ಮಾಡುತ್ತೆ. ಓಕೆ, ಟು ವೆಲ್ಕಮ್ ಬೇಬಿ. ಯಾವಾಗ ಮಗು ಬರೋದಿಲ್ಲ, ಯಾವಾಗ ಜೈಗೋಟ್ ಫಾರ್ಮ್ ಆಗೋದಿಲ್ಲ, ಯಾವಾಗ ಎಂಬ್ರಿಯೋ ಫಾರ್ಮ್ ಆಗೋದಿಲ್ಲ, ಯಾವಾಗ ಸ್ಪರ್ಮ್ ಆ್ಯಂಡ್ ಎಗ್ ಮೀಟ್ ಆಗೋದಿಲ್ಲ, ಯಾವಾಗ ಎಂಬ್ರಿಯೋ ಫಾರ್ಮ್ ಆಗೋದಿಲ್ಲ, ಯಾವಾಗ ಇಂಪ್ಲಾಂಟೇಷನ್ ಆಗೋದಿಲ್ಲ, ಆವಾಗ ನಮ್ಮ ದೇಹಕ್ಕೆ ಮೆಸೇಜ್ ಬರುತ್ತೆ ದ್ಯಾಟ್ ನಿಮ್ಮ ಗೆಸ್ಟ್ ಬರ್ತಾ ಇಲ್ಲ, ಸೊ ನೀವು ಬೆಡ್ನ ಚೇಂಜ್ ಮಾಡಿ ಅಂತ. ಓಕೆ, ಅವಾಗ ಏನು ಮಾಡುತ್ತೆ? ನಮ್ಮ ಗರ್ಭಾಶಯದ ಒಳಪದರ ಏನಿದೆ, ದಟ್ ಇಸ್ ದ ಬೆಡ್. ಓಕೆ, ಅದನ್ನು ಎಂಡೋಮೆಟ್ರಿಯಮ್ ಅಂತ ಹೇಳ್ತಾರೆ. ಸೊ ಆ ಎಂಡೋಮೆಟ್ರಿಯಮ್ ಏನು ಮಾಡುತ್ತೆ? ಆಚೆ ಬರುತ್ತೆ. ಸೊ ಅದು ಫುಲ್ ದೊಡ್ಡದಾಗಿರೋದು ಪೂರ್ತಿ ಹಿಂಗೆ ಹೊರಗಡೆ ಬರೋದಿಲ್ಲ. ಇನ್ನು ಯಾವ ಫಾರ್ಮಲ್ಲಿ ಬರುತ್ತೆ? ಬ್ರೇಕ್ ಆಗಿ ಚಿಕ್ಕ ಚಿಕ್ಕ ತುಣುಕುಗಳಾಗಿ ರಕ್ತದ ರೂಪದಲ್ಲಿ ಹೊರಗಡೆ ಬರುತ್ತೆ. ಓಕೆ, ಹೊರಗಡೆ ಬರುತ್ತೆ. ಆ್ಯಂಡ್ ಬಂದು ಆದಮೇಲೆ ಮುಂದಿನ ತಿಂಗಳು ಮತ್ತೆ ಮಗು ಬರಬಹುದು ಅನ್ನೋ ಹೋಪ್ ಇರುತ್ತಲ್ವ. ಸೊ ಹಾಗಾಗಿ ಮತ್ತೆ ಗರ್ಭಾಶಯ ರೆಡಿ ಆಗುತ್ತೆ. ಓಕೆ, ಆ್ಯಂಡ್ ರೆಡಿ ಆಗುತ್ತೆ. ಮಗು ಬರಲಿಲ್ಲ ಅಂತಂದರೆ ಮತ್ತೆ ಶೆಡ್ ಆಗುತ್ತೆ, ಅಂದರೆ ಆಚೆ ಬರುತ್ತೆ, ಎಂಡೋಮೆಟ್ರಿಯಮ್ ಆಚೆ ಬರುತ್ತೆ. ಸೊ ಇದನ್ನು ಚಕ್ರ ಅಂತ ಕರೆಯೋದು, ಅಂದರೆ ಸೈಕಲ್ ಅಂತ ಕರೆಯೋದು. ಇದು ನ್ಯಾಚುರಲ್ ಆಗಿ ಆಗೋ ಅಂಥದ್ದು ಎಲ್ಲ ಹೆಣ್ಮಕ್ಳ ದೇಹದಲ್ಲಿ. ಓಕೆ, ಯಾವಾಗ ಈ ನ್ಯಾಚುರಲ್ ಪ್ರೋಸೆಸ್ ಆಗೋದಿಲ್ಲ, ಹೀಗೆ ಆಗಬೇಕಾಗಿರೋ ನ್ಯಾಚುರಲ್ ಪ್ರೋಸೆಸ್ ಈ ಥರನೇ ಆಗಬೇಕು ಅನ್ನೋದಿರುತ್ತೆ. ಸೊ ಈ ಥರ ಆಗಲ್ಲ, ಆವಾಗ ಅದು ಇನ್ಫರ್ಟಿಲಿಟಿ ಅಂತ ಅನ್ನಿಸ್ಕೊಳ್ಳುತ್ತೆ. ಓಕೆ, ಇದು ಆ್ಯಕ್ಚುಯಲ್ ಪ್ರಾಸೆಸ್ ಆಗೋ ಅಂಥದ್ದು. ಸೊ ಈಗ ಸ್ಕ್ಯಾಂಟಿ ಪೀರಿಯಡ್ಸ್ ಬಗ್ಗೆ ಬರೋಣ. ಒಬ್ಬೊಬ್ಬರ ದೇಹನೂ ಡಿಫ್ರೆಂಟ್ ಆಗಿರುತ್ತೆ. ಸೊ ಬ್ಲೀಡಿಂಗ್ ಆ್ಯಂಡ್ ಬ್ಲೀಡಿಂಗ್ ಪ್ಯಾಟರ್ನ್ ಆಲ್ವೇಸ್ ಡಿಫರ್. ಒಬ್ಬ ಪರ್ಸನಿಂದ ಇನ್ನೊಬ್ಬ ಪರ್ಸನಿಗೆ ಡಿಫ್ರೆಂಟ್ ಆಗಿರುತ್ತೆ. ಬ್ಲೀಡಿಂಗ್ ಪ್ಯಾಟರ್ನು ಡಿಫ್ರೆಂಟ್ ಆಗಿರುತ್ತೆ. ನಂಬರ್ ಆಫ್ ಡೇಸ್, ಎಷ್ಟು ದಿವಸ ಬ್ಲೀಡಿಂಗ್ ಆಗುತ್ತೆ ಅನ್ನೋದನ್ನು ಡಿಫರ್ ಆಗುತ್ತೆ. ಓಕೆ, ಬಟ್ ಆನ್ ಆ್ಯನ್ ಎವ್ರೇಜ್ ಯೂಶ್ವಲ್ ಆಗಿ 2 ರಿಂದ 8 ದಿವಸದವರೆಗೂ ಬ್ಲೀಡಿಂಗ್ ಆಗ್ತಾ ಇತ್ತು ಅಂತಂತಂದರೆ ವಿದಿನ್ ದ್ಯಾಟ್ ಸೈಕಲ್. ಓಕೆ, 2nd ಡೇ ಟು 8th ಡೇ, 2 to 8 ಡೇಸ್ವರೆಗೂ ನಿಮಗೆ ಬ್ಲೀಡಿಂಗ್ ಆಗ್ತಾ ಇದೆ ಅಂತಂತಂದರೆ ದಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ನಾರ್ಮಲ್. ಓಕೆ, ಸೊ ನಂಬರ್ ಆಫ್ ಪ್ಯಾಡ್ಸ್ ಎಷ್ಟು ಅಂತಂದರೆ 10 to 12 ಪ್ಯಾಡ್ಸ್. 10 to 12 ಪ್ಯಾಡ್ಸ್ ಆಗಬೇಕು ಒಂದು ಸೈಕಲ್ಗೆ. ಪರ್ ಸೈಕಲ್ಗೆ 10 to 12 ಪ್ಯಾಡ್ಸ್ ಯೂಸ್ ಆಗಬೇಕು. ಆ್ಯಂಡ್ 2 to 8 ಡೇಸ್ ಒಳಗಡೆಗೆ ನಿಮಗೆ ಬ್ಲೀಡಿಂಗ್ ಆಗಬೇಕು. ಓಕೆ, ಯಾವಾಗ ನಂಬರ್ ಆಫ್ ಏನಿದು ಅಮೌಂಟ್ ಆಫ್ ಬ್ಲೀಡಿಂಗ್, ಯಾವಾಗ ಬ್ಲೀಡಿಂಗ್ ಕಮ್ಮಿ ಇರುತ್ತೆ ಆ್ಯಂಡ್ ನಂಬರ್ ಆಫ್ ಬ್ಲೀಡಿಂಗ್ ಡೇಸ್ 2 to 8 ಡೇಸ್ಗಿಂತ ತುಂಬ ಕಮ್ಮಿ ಇರುತ್ತೆ, ಯಾವಾಗ ನಂಬರ್ ಆಫ್ ಡೇಸ್ ಕಮ್ಮಿ ಇರುತ್ತೆ, ಬ್ಲೀಡಿಂಗ್ ಎಷ್ಟು ದಿವಸ ಆಗುತ್ತೆ ಆ ನಂಬರ್ ಆಫ್ ಡೇಸ್ ಕಮ್ಮಿ ಇರುತ್ತೆ. ಆ್ಯಂಡ್ ನಂಬರ್ ಆಫ್ ಪ್ಯಾಡ್ಸ್, ಎಷ್ಟು ಪ್ಯಾಡ್ಸ್ ಯೂಸ್ ಮಾಡ್ತೀರಾ ಆ ನಂಬರ್ ಆಫ್ ಪ್ಯಾಡ್ಸ್ ಯಾವಾಗ ಕಮ್ಮಿ ಇರುತ್ತೆ. ಸೊ ಈ ಮೂರಲ್ಲಿ ಯಾವುದಾದ್ರೂ ಒಂದು ಟೋಟಲ್ ಅಮೌಂಟ್ ಆಫ್ ಬ್ಲಡ್ ವಾಟ್ ಯು ಶೆಡ್, ಆಯಿತಾ, ತುಂಬ ರಕ್ತ ಕಮ್ಮಿ ಹೋಗ್ತಾ ಇತ್ತು ಅಂತಂದರೆ ಆ್ಯಂಡ್ ನಂಬರ್ ಆಫ್ ಪ್ಯಾಡ್ಸ್ ಕಮ್ಮಿ ಯೂಸ್ ಮಾಡ್ತಾ ಇದ್ದೀರಾ ಅಂತಂತಂದರೆ ಅದರ ಅರ್ಥ ರಕ್ತ ಕಮ್ಮಿ ಹೋಗ್ತಾ ಇದೆ ಅಂತ. ಓಕೆ, ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತಂತಂದರೆ ನಂಬರ್ ಆಫ್ ಪ್ಯಾಡ್ಸ್ ನೀವು ಎಷ್ಟು ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೌಂಟ್ ಮಾಡ್ಕೋಬಹುದು. ಆ್ಯಂಡ್ ಎಷ್ಟು ದಿವಸ ಬ್ಲೀಡಿಂಗ್ ಆಗ್ತಾ ಇದೆ ಅನ್ನೋ ಆಧಾರದ ಮೇಲೆ, ಈ ಆಧಾರದ ಮೇಲೆ ಯಾವಾಗ ಇದು ಕಮ್ಮಿ ಇರುತ್ತೆ ಆವಾಗ ಅದನ್ನು ಸ್ಕ್ಯಾಂಟಿ ಪೀರಿಯಡ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಸ್ಕ್ಯಾಂಟಿ ಪೀರಿಯಡ್ಸ್ ಇತ್ತು ಅಂತಂತಂದರೆ ಯೂಶ್ವಲ್ ಆಗಿ ಎಲ್ಲರಿಗೂ ಏನಲ್ಲ, ಬಟ್ ಕೆಲವೊಂದಿಷ್ಟು ಜನಕ್ಕೆ ಸ್ಕ್ಯಾಂಟಿ ಪೀರಿಯಡ್ಸ್ ಇದ್ದಂಥವ್ರಿಗೆ ಇನ್ಫರ್ಟಿಲಿಟಿ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಅವರಿಗೆಲ್ಲ ನಾರ್ಮಲ್ ಆಗಿ ಅನ್ನಿಸ್ತಾ ಇರುತ್ತೆ, ಏನೂ ತೊಂದರೆ ಇರೋದಿಲ್ಲ, ಆರಾಮಾಗಿರುತ್ತೆ, ಆಯಿತಾ. ಪ್ರತಿ ತಿಂಗಳು ಬರ್ತಾ ಇರುತ್ತೆ, ಪೀರಿಯಡ್ಸ್ ಎಲ್ಲ ಬರ್ತಾ ಇರುತ್ತೆ, ಬಟ್ ರಕ್ತ ಕಮ್ಮಿ ಹೋಗ್ತಾ ಇರುತ್ತೆ. ಸೊ ನೋ ಪ್ರಾಬ್ಲಮ್, ಇಟ್ಸ್ ಓಕೆ ಅಂತ ಅಂದ್ಕೊಂಡು ಸುಮ್ಮನೆ ಇರ್ತಾರೆ. ಬಟ್ ಮಗು ಆಗ್ತಾ ಇರೋದಿಲ್ಲ. ಯಾಕೆ ಅಂತಂತಂದರೆ ಎಂಡೋಮೆಟ್ರಿಯಮ್ಮು ಸರಿಯಾಗಿ ಫಾರ್ಮ್ ಆಗ್ತಾ ಇರೋದಿಲ್ಲ, ಹಾಗಾಗಿನೇ ಅವರಿಗೆ ರಕ್ತ ಕೂಡ ಕಮ್ಮಿ ಹೋಗ್ತಾ ಇರುತ್ತೆ. ಓಕೆ, ಅದೇ ಸ್ಕ್ಯಾಂಟಿ ಪೀರಿಯಡ್.
ಸೊ ಈ ಸ್ಕ್ಯಾಂಟಿ ಪೀರಿಯಡ್ಸ್ ಆಗೋದಕ್ಕೆ ಏನೆಲ್ಲ ಕಾರಣ ಅನ್ನೋದನ್ನು ಇವತ್ತಿನ ವಿಡಿಯೋನಲ್ಲಿ ಮಾತಾಡೋಣ ಬನ್ನಿ. ಸೊ ಫಸ್ಟ್ ರೀಸನ್ನು ಜೆನೆಟಿಕ್. ಓಕೆ, ನಿಮ್ಮ ತಾಯಿ, ನಿಮ್ಮ ಅಜ್ಜಿ, ನಿಮ್ಮ ಅತ್ತೆ, ಐ ಮೀನ್ ಸೋದರತ್ತೆ ಆ್ಯಂಡ್ ನಿಮ್ಮ ಸಿಬ್ಲಿಂಗ್ಸ್ ಆಗಿರ್ಬೋದು, ಯಾರಿಗಾದ್ರೂ ಹೀಗೆ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಸ್ಕ್ಯಾಂಟಿ ಪೀರಿಯಡ್ಸ್ ಇತ್ತು ಅಂತಂತಂದರೆ ಅದು ನಿಮಗೂ ಕೂಡ ಬಂದಿರುತ್ತೆ. ಸೊ ಅವರಿಗೆಲ್ಲ ಆಗಿವೆ ಮಕ್ಕಳು ಅಂತಂದರೆ ನಿಮಗೂ ಕೂಡ ಮಕ್ಕಳಾಗುತ್ತೆ. ಓಕೆ, ಮೋಸ್ಟ್ ಆಫ್ ದಿ ಟೈಮ್. ಸೊ ಯೋಚನೆ ಮಾಡೋಷ್ಟು ಅವಶ್ಯಕತೆ ಇಲ್ಲ. ಇದು ಫಸ್ಟ್ ರೀಸನ್. ಓಕೆ, ಜೆನೆಟಿಕ್ಸಿಂದ ನಿಮಗೆ ಸ್ಕ್ಯಾಂಟಿ ಪೀರಿಯಡ್ಸ್ ಇರಬಹುದು. ಆ್ಯಂಡ್ ಸೆಕೆಂಡ್ ರೀಸನು ಪ್ಯೂಬರ್ಟಿ ಆ್ಯಂಡ್ ಪೆರಿಮೆನಪೋಸ್. ಎರಡೂ ಒಂದು ಪ್ಯೂಬರ್ಟಿ ಅಂದರೆ ಸ್ಟಾರ್ಟಿಂಗ್ ಏಜು ಆ್ಯಂಡ್ ಮೆನಪೋಸ್ ಅಂತಂತಂದರೆ ಎಂಡಿಂಗ್ ಟೈಮ್. ಓಕೆ, ಪೀರಿಯಡ್ಸ್ ಎಂಡಿಂಗ್ ಟೈಮ್. ಸೊ ಎರಡೂ ಸಿಚುವೇಷನಲ್ಲೂ ಕೂಡ ಈಸ್ಟ್ರೋಜನ್ ಅಂಶ ಕಮ್ಮಿ ಇರುತ್ತೆ, ಈಸ್ಟ್ರೋಜನ್ ಹಾರ್ಮೋನು ಕಮ್ಮಿ ಇರುತ್ತೆ ನಮ್ಮ ಹೆಣ್ಮಕ್ಳ ದೇಹದಲ್ಲಿ. ಸೊ ಈಸ್ಟ್ರೋಜನ್ ಈಸ್ ದ ಹಾರ್ಮೋನ್. ಯಾಕೆ ಅದರಿಂದನೇ ನಮ್ಮ ಎಂಡೋಮೆಟ್ರಿಯಮ್ಮು ಫಾರ್ಮ್ ಆಗೋದು, ಥಿಕ್ನೆಸ್ ಫಾರ್ಮ್ ಆಗೋದು, ಥಿಕ್ಕಾಗಿ ಫಾರ್ಮ್ ಆಗೋದು. ಸೊ ಪ್ಯೂಬರ್ಟಿ ಟೈಮಲ್ಲೂ ಈಸ್ಟ್ರೋಜನ್ ಕಮ್ಮಿ ಇರುತ್ತೆ ಆ್ಯಂಡ್ ಪೆರಿಮೆನೋಪಾಸ್ ಟೈಮಲ್ಲೂ ಕೂಡ ಈಸ್ಟ್ರೋಜನ್ ಕಮ್ಮಿ ಇರುತ್ತೆ ಆ್ಯಂಡ್ ಬ್ರೆಸ್ಟ್ ಫೀಡಿಂಗ್ ಮದರ್ಸಲ್ಲೂ ಕೂಡ ಈಸ್ಟ್ರೋಜನ್ ಕಮ್ಮಿ ಇರುತ್ತೆ. ಓಕೆ, ಸೊ ನೀವು ಬ್ರೆಸ್ಟ್ ಫೀಡಿಂಗ್ ಮದರ್ ಆಗಿದ್ದರೆ ಅಥವಾ ಪ್ಯೂಬರ್ಟಿನಲ್ಲಿ ಏಜಲ್ಲಿ ಇರುವಂಥ ಹೆಣ್ಮಕ್ಳಾಗಿದ್ದರೆ, ಮೆನಪೋಸ್ ಟೈಮಲ್ಲಿ ಇರುವಂತಹ ಹೆಣ್ಮಕ್ಳಾಗಿದ್ದರೆ ನಿಮಗೆ ಸ್ಕ್ಯಾಂಟಿ ಪೀರಿಯಡ್ಸ್ ಆಗೋದು ತುಂಬಾ ಸಾಮಾನ್ಯ. ಸೊ ನೋ ನೀಡ್ ಟು ವರಿ. ಓಕೆ, ನೆಕ್ಸ್ಟ್ ರೀಸನ್ನು ಸ್ಟ್ರೆಸ್ಸಲ್ಲಿ ಫಿಸಿಕಲ್ ಸ್ಟ್ರೆಸ್ ಆ್ಯಂಡ್ ಮೆಂಟಲ್ ಸ್ಟ್ರೆಸ್ ಎರಡೂ. ಮೆಂಟಲ್ ಸ್ಟ್ರೆಸ್ ಇಂದ ಹೈಪೋಥಲಮಸ್ ಆ್ಯಂಡ್ ಪಿಟ್ಯುಟರಿ ಗ್ಲ್ಯಾಂಡ್ ಲೆವೆಲಲ್ಲಿ ಹಾರ್ಮೋನ್ಸು ಡಿಸ್ಟರ್ಬ್ ಆಗುತ್ತೆ. ಅದರಿಂದ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಅದರಿಂದ ನಿಮಗೆ ಸ್ಕ್ಯಾಂಟಿ ಪೀರಿಯಡ್ಸ್ ಆಗಿರ್ಬೋದು. ಓಕೆ, ಈಗ ನಿಮಗೆ ಸ್ಟ್ರೆಸ್ಸಿಂದ ಸ್ಕ್ಯಾಂಟಿ ಪೀರಿಯಡ್ಸ್ ಆಗಿತ್ತು ಅಂತಂದರೆ ಇಟ್ ವಿಲ್ ಬಿ ಮೋಸ್ಟ್ ಆಫ್ ದಿ ಟೈಮ್ ಟೆಂಪ್ರವರಿ ಆ್ಯಂಡ್ ನೋ ನೀಡ್ ಟು ವರಿ. ಈ ಮಂತ್ ನಿಮಗೆ ಸ್ಕ್ಯಾಂಟಿ ಪೀರಿಯಡ್ಸ್ ಆಗಿದ್ರು ನೆಕ್ಸ್ಟ್ ಮಂತಲ್ಲಿ ಇಫ್ ಯು ಆರ್ ಓಕೆ ಆ್ಯಂಡ್ ಇಫ್ ಯು ಆರ್ ಕೂಲ್ ಆ್ಯಂಡ್ ಆಲ್ ನಿಮಗೆ ಮತ್ತೆ ವಾಪಸ್ ನಾರ್ಮಲ್ ಬ್ಲೀಡಿಂಗ್ ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟು ಫಿಸಿಕಲ್ ಸ್ಟ್ರೆಸ್ ಅಂತಂತಂದರೆ ಈಗ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅತಿಯಾದಂತಹ ಓವರ್ ಎಕ್ಸಸೈಸ್ ಏನಾದರೂ ಮಾಡ್ತಾ ಇದ್ದರೆ ಒಂದು, ಆ್ಯಂಡ್ ಹೈ ಪರ್ಫಾರ್ಮೆನ್ಸ್ ಸ್ಪೋರ್ಟ್ಸ್ ಏನಿರುತ್ತಲ್ಲ ಆ ಸ್ಪೋರ್ಟ್ಸಲ್ಲಿ ಇರೋವಂಥವರು ಡೈಲಿ ರುಟೀನಲ್ಲಿ ತುಂಬ ಎಕ್ಸಸೈಸ್ ಮಾಡೋ ಅಂಥವ್ರು, ನೀವು ಬೇಕಾದರೆ ಹತ್ತಿರದಿಂದ ಸ್ಪೋರ್ಟ್ಸ್ಮೆನ್ಸ್ ಯಾರಾದರೂ ಪರಿಚಯ ಇದ್ದು ಗೊತ್ತಿತ್ತು ಅಂತಂತಂದರೆ ಅವ್ರನ್ನ ಕೇಳಿ, ತುಂಬ ಹೈ ಎಫರ್ಟ್ಸ್ ಏನು ಹಾಕ್ತಾ ಇರ್ತಾರಲ್ಲ, ಫಿಸಿಕಲ್ ಎಫರ್ಟ್ಸ್ ಹಾಕ್ತಾ ಇರ್ತಾರಲ್ಲ, ಸೊ ಅಂಥವ್ರಿಗೆ ಸ್ಕ್ಯಾಂಟಿ ಪೀರಿಯಡ್ಸ್ ಇರುತ್ತೆ. ಅಥವಾ ಮೋಸ್ಟ್ ಆಫ್ ದಿ ಪೀಪಲ್ಗೆ ಇರೋದೇ ಇಲ್ಲ, ಪೀರಿಯಡ್ಸೇ ಬರ್ತಾ ಇರೋದಿಲ್ಲ, ವೆರಿ ಇರ್ರೆಗ್ಯುಲರ್ ಆಗಿ ಪೀರಿಯಡ್ಸ್ ಬರ್ತಾ ಇರೋದು. ಒಂದು ಸ್ಕ್ಯಾಂಟಿ ಇರುತ್ತೆ, ಇಲ್ಲ ಇರ್ರೆಗ್ಯುಲರ್ ಇರುತ್ತೆ, ಇಲ್ಲ ಬರ್ತಾನೆ ಇರೋದಿಲ್ಲ. ಓಕೆ, ಸೊ ಇದು ಆಗೋದು ಹೆವಿ ಫಿಸಿಕಲ್ ಸ್ಟ್ರೆಸ್ಸಿಂದನೂ ಕೂಡ ಸ್ಕ್ಯಾಂಟಿ ಪೀರಿಯಡ್ಸ್ ಆಗುತ್ತೆ. ನೆಕ್ಸ್ಟ್ ರೀಸನ್ನು ಐರನ್ ಆ್ಯಂಡ್ B12 ಡೆಫಿಷಿಯನ್ಸಿ. ಇವೆರಡೂ ಹೆಲ್ದಿ ರೆಡ್ ಬ್ಲಡ್ ಸೆಲ್ಸ್ ಆಗೋದಕ್ಕೆ ಬೇಕೇ ಬೇಕು. ಯಾವಾಗ ನಿಮಗೆ ಐರನ್ ಡೆಫಿಷಿಯನ್ಸಿ ಇರುತ್ತೆ ಆ್ಯಂಡ್ B12 ಡೆಫಿಷಿಯನ್ಸಿ ಇರುತ್ತೆ, ಅಂಥ ಟೈಮಲ್ಲಿ ನಿಮಗೆ ಸ್ಕ್ಯಾಂಟಿ ಪೀರಿಯಡ್ಸ್ ಆಗೋದು ಕಾಮನ್. ಓಕೆ, ಆ್ಯಂಡ್ ನೆಕ್ಸ್ಟ್ ರೀಸನ್ನು ಒಬೆಸಿಟಿಯಿಂದನೂ ತುಂಬ ವೇಟ್ ಇದ್ರೂ ಕೂಡ ಸ್ಕ್ಯಾಂಟಿ ಪೀರಿಯಡ್ಸ್ ಆಗುತ್ತೆ. ಆ್ಯಂಡ್ ತುಂಬ ತೆಳ್ಳಗಿದ್ರೂ BMI ತುಂಬ ಕಮ್ಮಿ ಇತ್ತು ಅಂತಂತಂದ್ರೂ ಕೂಡ ಸ್ಕ್ಯಾಂಟಿ ಪೀರಿಯಡ್ಸ್ ಆಗುತ್ತೆ. ಸಡನ್ ವೇಟ್ ಲಾಸ್ ಆಗೋದಕ್ಕೆ ಕಾರಣ ಫಸ್ಟು ಸರಿಯಾಗಿ ತಿಂದಿರೋದಿಲ್ಲ ಆ್ಯಂಡ್ ಹೆವಿಯಾಗಿ ಎಕ್ಸಸೈಸ್ ಮಾಡಿರ್ತಾರೆ. ಓಕೆ, ಸೊ ಯಾವಾಗ ನೀವು ಸರಿಯಾಗಿ ತಿನ್ನೋದಿಲ್ಲ ಮಾಲ್ ನ್ಯೂಟ್ರಿಷನ್ ಆಗುತ್ತೆ, ಅದರಿಂದನೂ ಕೂಡ ಸ್ಕ್ಯಾಂಟಿ ಪೀರಿಯಡ್ಸ್ ಆಗುತ್ತೆ. ಓಕೆ, ಆ್ಯಂಡ್ ಹೆವಿ ವೇಟ್ ಲಾಸ್ ಒಂದೇ ಸಡನ್ನಾಗಿ ತುಂಬಾ ವೇಟ್ ಲಾಸ್ ಆಯಿತು ಅಂತಂತಂದರೆ ನೀವು ಕೊಬ್ಬಿನಾಂಶನೂ ಕೂಡ ಕಳ್ಕೊಂಡಿರ್ತೀರ ಆ ವೇಟ್ ಲಾಸ್ ಪ್ರಾಸೆಸ್ಸಲ್ಲಿ. ಓಕೆ, ಫ್ಯಾಟ್ ಈಸ್ ದ ಪ್ಲೇಸ್ ವೇರ್ ಈಸ್ಟ್ರೋಜನ್ ಈಸ್ ಸ್ಟೋರ್ಡ್. ಓಕೆ, ಕೊಬ್ಬಿನಾಂಶ ಎಲ್ಲಿರುತ್ತೆ ಅಲ್ಲೇ ಈಸ್ಟ್ರೋಜನ್ ಹಾರ್ಮೋನು ಸ್ಟೋರ್ ಆಗಿರುತ್ತೆ. ಓಕೆ, ನಮಗೆ ಈಸ್ಟ್ರೋಜನ್ ಏನಕ್ಕೆ ಬೇಕು? ಎಂಡೋಮೆಟ್ರಿಯಮ್ ಥಿಕ್ಕಾಗಿ ಫಾರ್ಮ್ ಆಗೋದಕ್ಕೆ ಬೇಕು. ಸೊ ಈ ಎಂಡೋಮೆಟ್ರಿಯಮ್ ಥಿಕ್ಕಾಗಿದ್ದರೆ ಮಾತ್ರ ನಮ್ಮ ಫ್ಲೋ ಚೆನ್ನಾಗಿರುತ್ತೆ. ಓಕೆ, ಪೀರಿಯಡ್ಸ್ ಟೈಮಲ್ಲಿ ಏನು ಫ್ಲೋ ಆಗುತ್ತಲ್ಲ ಅದು ಚೆನ್ನಾಗಿರುತ್ತೆ. ಯಾಕೆ ಅಂತಂತಂದರೆ ಎಂಡೋಮೆಟ್ರಿಯಮ್ ಚೆನ್ನಾಗಿರುತ್ತೆ. ಎಂಡೋಮೆಟ್ರಿಯಮ್ ಚೆನ್ನಾಗಿರೋದಕ್ಕೆ ಕಾರಣ ಈಸ್ಟ್ರೋಜನ್. ಓಕೆ, ಈಸ್ಟ್ರೋಜನ್ ಎಲ್ಲಿರುತ್ತೆ? ಫ್ಯಾಟಲ್ಲಿರುತ್ತೆ. ಸೊ ನೀವು ಯಾವಾಗ ಹೆವಿ ವೆಯ್ಟ್ ಲಾಸ್ ಮಾಡ್ಕೊತೀರಾ, ಆಲ್ ಆಫ್ ಅ ಸಡನ್ನಾಗಿ ವೆಯ್ಟ್ ಲಾಸ್ ಯಾವಾಗ ಮಾಡ್ಕೊತೀರಾ ಆವಾಗ ಫ್ಯಾಟ್ ಕೂಡ ಕರಗಿರುತ್ತೆ. ಸೊ ಹಾಗಾಗಿ ನೀವು ಫ್ಯಾಟ್ ಕಳ್ಕೊಂಡಿದ್ದೀರಾ ಅಂತಂದರೆ ಅದ್ರ ಜೊತೆಗೆ ಈಸ್ಟ್ರೋಜನ್ ಕೂಡ ಹೋಗಿರುತ್ತೆ. ಸೊ ನಿಮಗೆ ಸಡನ್ನಾಗಿ ಸ್ಕ್ಯಾಂಟಿ ಪೀರಿಯಡ್ಸ್ ಸ್ಟಾರ್ಟ್ ಆಗಿರುತ್ತೆ. ನೆಕ್ಸ್ಟ್ ರೀಸನ್ನು PCOD ಆಗಿರ್ಬೋದು, ಥೈರಾಯ್ಡ್ ಡಿಸಾರ್ಡರ್ ಆಗಿರ್ಬೋದು, ಹೈ ಪ್ರೊಲ್ಯಾಕ್ಟಿನ್ ಆಗಿರ್ಬೋದು. ಹೈ ಪ್ರೊಲ್ಯಾಕ್ಟಿನ್ಗೆ ಎಕ್ಸಾಂಪಲ್ಲು ಬ್ರೆಸ್ಟ್ ಫೀಡಿಂಗ್ ಮಾಮ್ಸ್. ಓಕೆ, ಸೊ ಈ 3 ಕೇಸಸಲ್ಲೂ ಕೂಡ ಸ್ಕ್ಯಾಂಟಿ ಪೀರಿಯಡ್ಸ್ ಇರುತ್ತೆ ಸುಮಾರಷ್ಟು ಜನಕ್ಕೆ.
ನೆಕ್ಸ್ಟ್ ರೀಸನು ಕೆಲವೊಂದಿಷ್ಟು ಮೆಡಿಸಿನ್ಸಲ್ಲಿ ಲೈಕ್ ಕಾಂಟ್ರಾಸೆಪ್ಟಿವ್ ಮೆಡಿಸಿನ್ ಏನು ಡೈಲಿ ಏನು ತಗೋತಾರಲ್ಲ ಅದಾಗಿರ್ಬೋದು, 21 ಟ್ಯಾಬ್ಲೆಟ್ಸ್ ಏನು ತಗೋತಾರಲ್ಲ ಕಾಂಟ್ರಾಸೆಪ್ಟಿವ್ಸ್ ಅದಾಗಿರಬಹುದು. ಆ್ಯಂಡ್ ಮಿರೈನಾ ಏನು ಹಾಕಿಸ್ಕೊತೀರಲ್ಲ ನನ್ನಂಥವ್ರು, ಇದರಿಂದ ಕೂಡ ಸ್ಕ್ಯಾಂಟಿ ಪೀರಿಯಡ್ಸ್ ಆಗುತ್ತೆ. ಆ್ಯಂಡ್ ಡೆಪೋ ಇಂಜೆಕ್ಷನ್ಸ್ ಯಾರು ತೊಗೊತಾರಲ್ಲ, ಕಾಂಟ್ರಾಸೆಪ್ಟಿವ್ ಇಂಜೆಕ್ಷನ್ಸ್ ಏನು ತೊಗೊತಾರಲ್ವ, ಸೊ ಅದರಿಂದನೂ ಕೂಡ ಸ್ಕ್ಯಾಂಟಿ ಪೀರಿಯಡ್ಸ್ ಆಗುತ್ತೆ. ಆ್ಯಂಡ್ ನನಗಂದ್ರೂ ಫುಲ್ಲನೇ ಸ್ಕ್ಯಾಂಟಿ ಆ್ಯಕ್ಚುಲಾಗಿ ಹೇಳಬೇಕು ಅಂತಂತಂದರೆ. ಬಟ್ ಐ ಆಮ್ ಹ್ಯಾಪಿ. ನನಗೆ ಐ ಹ್ಯಾವ್ ಸೋ ಮಚ್ ಟ್ರಾಮಾ. ಯಾಕೆ ಅಂತಂತ ನಾನು ಹಳೆ ವೀಡಿಯೋಸ್ ಎಲ್ಲ ನೋಡಿದ್ರೆ ಗೊತ್ತಾಗಿರುತ್ತೆ. ಬಟ್ ಅಂದರೂ ಹೇಳ್ತಾ ಇದ್ದೀನಿ, ನನಗೆ ಹೆವಿ ಬ್ಲೀಡಿಂಗಿಂದ ಅದು ನನ್ನ ತಲೆನಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಐ ಡೋಂಟ್ ಲೈಕ್ ರೆಡ್ ಕಲರ್. ಓಕೆ, ನನಗೆ ಒಂದು ಸ್ವಲ್ಪ ಫ್ಯೂ ಡ್ರಾಪ್ಸ್ ನನಗೆ ಬ್ಲೀಡಿಂಗ್ ಆಯಿತು ಅಂತಂತಂದ್ರೂ ನನ್ನ ಬಾಡಿ ಅದನ್ನ ಕೋಪಪ್ ಮಾಡೋದೇ ಇಲ್ಲ. ಓಕೆ, ನನಗೇನೋ ಆಗ್ಬಿಟ್ಟಿದೆ, ನಾನು ಹೋಗ್ಬಿಡ್ತೀನಿ ಇನ್ನೂ ಅನ್ನೋ ಅಂಥ ಸಿಚುವೇಶನ್ ಬಂದ್ಬಿಡುತ್ತೆ ನನಗೆ. ನನಗೆ ಹಾಗಾಗಿ ಇಷ್ಟವೇ ಇಲ್ಲ, ಸ್ವಲ್ಪನೂ ಇಷ್ಟ ಇಲ್ಲ ನನಗೆ. ಸೊ ನನಗೆ ಸ್ಕ್ಯಾಂಟಿ ಪೀರಿಯಡ್ಸ್ ಆಗ್ತಾಯಿದೆ ಅಂತಂದರೆ ಐ ಆಮ್ ವೆರಿ ಮಚ್ ಹ್ಯಾಪಿ. ನನಗೆ ಐ ಡೋಂಟ್ ವಾಂಟ್ ಟು ಗೋ ಥ್ರೂ. ಅದು ನನಗೆ ಮೋಸ್ಟ್ ಹೇಟೆಡ್ ಥಿಂಗ್ ಇನ್ ಮೈ ಲೈಫ್ ಅಂತಂತಂದರೆ ನನ್ನ ಪೀರಿಯಡ್ಸು. ಸೊ ಬಟ್ ಕೆಲವೊಂದಿಷ್ಟು ಜನಕ್ಕೆ ಎವ್ರಿ ಮಂತ್ ಅದು ಹೋಗಬೇಕು, ಪೀರಿಯಡ್ಸ್ ಬರಬೇಕು ಅನ್ನೋ ಇದು ಇರುತ್ತೆ. ಓಕೆ, ಸೊ ಯಾವಾಗ ಆಲ್ ಆಫ್ ಅ ಸಡನ್ ಸ್ಟಾಪ್ ಆಗಿಬಿಡ್ತು ಅಂತಂದರೆ ಅವ್ರಿಗೆ ಡೈಜೆಷನ್ ಮಾಡ್ಕೊಳಕ್ಕಾಗೋದಿಲ್ಲ. ಇಲ್ಲ, ನನಗೆ ಪೀರಿಯಡ್ಸು ಎವ್ರಿ ಮಂತ್ ಬರಬೇಕು, ದಟ್ಸ್ ಹೌ ದೇ ಗೆಟ್ ರಿಲೀವ್ಡ್. ಓಕೆ, ಅವರಿಗೆ ಪೀರಿಯಡ್ಸ್ ಬಂದು ಬ್ಲೀಡಿಂಗ್ ಆಗಿ ಸ್ಟಾಪ್ ಆಗಿ ಮತ್ತೆ ನಾರ್ಮಲ್, ಐ ಮೀನ್ ಬ್ಲೀಡಿಂಗ್ ಸ್ಟಾಪ್ ಆದಮೇಲೆ ದೇ ಫೀಲ್ ಗುಡ್. ಓಕೆ, ಬಟ್ ನನಗೆ ಪೀರಿಯಡ್ಸ್ ಬಂದ ತಕ್ಷಣ ಗುಡ್ ಅನಿಸೋದಿಲ್ಲ, ನನಗೆ ಹಾರಿಬಲ್ ಅನಿಸುತ್ತೆ. ಬಟ್ ಕೆಲವೊಂದಿಷ್ಟು ಜನಕ್ಕೆ ಹಂಗೆ ಅನಿಸುತ್ತೆ. ಓಕೆ, ಈಗ ಮಿರೈನಾ ಹಾಕಿಸ್ಕೊಂಡಾವಾಗ್ಲೂ ಕೂಡ ಸ್ಕ್ಯಾಂಟಿ ಪೀರಿಯಡ್ಸ್ ಬರುತ್ತೆ. ಸ್ಕ್ಯಾಂಟಿ ಪೀರಿಯಡ್ಸ್ ಅಂದರೆ ಕೆಲವೊಂದಿಷ್ಟು ಆಗೋದೇ ಇಲ್ಲ, ಎಲ್ಲೂ ಸ್ವಲ್ಪ ಸ್ಪಾಟಿಂಗ್ ಆಗುತ್ತೆ. ಯಾವಾಗ ಸ್ಪಾಟಿಂಗ್ ಆಗುತ್ತೆ ಅದನ್ನು ನನ್ನ ಪೀರಿಯಡ್ಸ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಅಷ್ಟೇ. ಬಿಕಾಸ್ ಅದರ್ ದೆನ್ ದಟ್ ನನಗೇನು ಗೊತ್ತೇ ಆಗ್ತಾಯಿಲ್ಲ. ಇದನ್ನು ಬಿಟ್ಟರೆ ಸೈಕಿಯಾಟ್ರಿಕ್ ಯಾವುದಾದ್ರೂ ಮೆಡಿಸಿನ್ಸ್ ತೊಗೊತಾ ಇದ್ದರೆ, ಲೈಕ್ ಡಿಪ್ರೆಷನ್ಗೆ ಯಾರಾದರೂ ಮೆಡಿಸಿನ್ ತೊಗೊತಾ ಇದ್ದರೆ, ಆ್ಯಂಗ್ಸೈಟಿಗೆ ಯಾರಾದರೂ ಮೆಡಿಸಿನ್ ತೊಗೊತಾ ಇದ್ದರೆ ಅಂಥವ್ರಿಗೂ ಕೂಡ ಸ್ಕ್ಯಾಂಟಿ ಪೀರಿಯಡ್ಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ರೀಸನ್ನು ರಿಪೀಟೆಡ್ DNCನೋ ಅಥವಾ ರಿಪೀಟೆಡ್ ಮಿಸ್ಕ್ಯಾರೇಜಸ್ಸಿಂದನೋ ಯೂಟ್ರಸ್ನ ಒಳಪದರ ಅಂದರೆ ಎಂಡೋಮೆಟ್ರಿಯಮ್ಮು ಡ್ಯಾಮೇಜ್ ಆಗಿರುತ್ತೆ, ಹೀಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ ಸುಮಾರಷ್ಟು ಜನಕ್ಕೆ. ಓಕೆ, ಇದು ಹೀಗೆ ಅಂಟ್ಕೋಬಾರ್ದು, ಹೀಗೆ ಓಪನ್ ಆಗಿರಬೇಕು. ಆವಾಗ ಮಾತ್ರ ಈ ಎಂಬ್ರಿಯೋ ಬಂದು ಹೀಗೆ ಅಂಟ್ಕೊಳ್ಳೋಕೆ ಸಾಧ್ಯ. ಹಿಂಗೆ ಕ್ಲೋಸ್ ಆಗಿಬಿಟ್ಟಿತ್ತು ಅಂತಂದರೆ ಎಂಬ್ರಿಯೋ ಹೇಗೆ ಬರುತ್ತೆ ಒಳಗಡೆಗೆ ಅಲ್ವಾ? ಸೊ ಈ ಥರ ಎಂಡೋಮೆಟ್ರಿಯಮ್ ಸಿಚುವೇಶನ್ ಏನಾದರೂ ಇದೆ, ಎಂಡೋಮೆಟ್ರಿಯಮ್ನಲ್ಲೇ ಏನಾದರೂ ಪ್ರಾಬ್ಲಮ್ ಇತ್ತು ಅಂದ್ರೂ ಕೂಡ ನಿಮಗೆ ಸ್ಕ್ಯಾಂಟಿ ಪೀರಿಯಡ್ಸ್ ಬರ್ತಾ ಇರುತ್ತೆ. ನೆಕ್ಸ್ಟ್ ರೀಸನು ಜೆನೈಟಲ್ ಟಿ ಬಿ ಇತ್ತು ಅಂದ್ರೂ ಕೂಡ ಯೂಟ್ರಸ್ನ ಒಳಪದರ ಎಲ್ಲ ಹಾಳಾಗಿಬಿಟ್ಟಿರುತ್ತೆ. ಸೊ ಇದರಿಂದನೂ ಕೂಡ ನಮಗೆ ಸ್ಕ್ಯಾಂಟಿ ಪೀರಿಯಡ್ಸ್ ಬರ್ತಾ ಇರುತ್ತೆ. ಸೊ ಯೂಶಲಾಗಿ TB ಇತ್ತು ಅಂತಂದರೆ ಫಸ್ಟು ಜೆನೈಟಲ್ TBನ ಟ್ರೀಟ್ಮೆಂಟ್ ತೊಗೊಂಡು ಅದನ್ನು ಸಾರ್ಟ್ ಔಟ್ ಮಾಡಿಕೊಂಡು ಆಮೇಲೆ ಕನ್ಸೀವ್ ಆಗೋದಕ್ಕೆ ಪ್ರಯತ್ನ ಪಡಬೇಕು. ಮೆಡಿಸಿನ್ಸ್ ತೊಗೋತಾ ಇರಬೇಕಾದ್ರೆ ಟ್ರೈ ಮಾಡಿದ್ರೆ ಕನ್ಸೀವ್ ಆಗೋದಿಲ್ಲ. ಓಕೆ, ಇದನ್ನ ಯಾರಿಗಾದ್ರೂ TB ಇದ್ದು ಸ್ಟ್ರಗಲ್ ಮಾಡ್ತಾ ಇದ್ದರೆ ಅವರಿಗೋಸ್ಕರ ಹೇಳ್ತಾ ಇದ್ದೀನಿ. ಜೆನೈಟಲ್ TB ಇದ್ದರೆ ಅದನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳಿ, ಫಸ್ಟು ಮೆಡಿಸಿನ್ ತೊಗೊಂಡು ಕ್ಯೂರ್ ಮಾಡ್ಕೊಳ್ಳಿ. ಅದಾದಮೇಲೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿ. ಅಲ್ಲಿವರೆಗೂ ಮಾಡಿದ್ರೂ ಆಗೋದಿಲ್ಲ ಯೂಶಲಾಗಿ. ಓಕೆ, ಸೊ ಇದಿಷ್ಟು ರೀಸನ್ಸ್ ಫಾರ್ ಸ್ಕ್ಯಾಂಟಿ ಪೀರಿಯಡ್ಸ್. ಓಕೆ, ಈಗ ನನಗೆ ಸ್ಕ್ಯಾಂಟಿ ಪೀರಿಯಡ್ಸ್ ಇದೆ, ಇದೆಲ್ಲ ಪಾಸಿಬಲ್ ರೀಸನ್ಸ್ ಅನ್ನೋದು ಗೊತ್ತಾಯಿತು. ಓಕೆ, ಪಾಸಿಬಲ್ ರೀಸನ್ಸಲ್ಲಿ ಯಾವ ಪರ್ಟಿಕ್ಯುಲರ್ ರೀಸನಿಂದ ನನಗೆ ಸ್ಕ್ಯಾಂಟಿ ಪೀರಿಯಡ್ಸ್ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಬೇಕಲ್ವಾ? ನನಗೆ ಮಿರೈನಾ ಹಾಕಿಸ್ಕೊಂಡಿದ್ದೀನಿ, ಸೊ ಹಾಗಾಗಿ ನನಗೆ ಸ್ಕ್ಯಾಂಟಿ ಪೀರಿಯಡ್ಸ್ ಆಗ್ತಾ ಇದೆ. ಓಕೆ, ಅದು ನನಗೆ ಗೊತ್ತು. ಬಟ್ ಯಾರಿಗೆ ಗೊತ್ತಿರೋದಿಲ್ಲ, ಈ ಲಿಸ್ಟ್ ಆಫ್ ರೀಸನ್ಸಲ್ಲಿ ನನಗೆ ಯಾವ ಪರ್ಟಿಕ್ಯುಲರ್ ರೀಸನಿಂದ ಸ್ಕ್ಯಾಂಟಿ ಪೀರಿಯಡ್ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಟೆಸ್ಟ್ ಮಾಡಿಸ್ಬೇಕು. ಯಾವೆಲ್ಲ ಟೆಸ್ಟ್ ಮಾಡಿಸ್ಬೇಕು? ಅದರಲ್ಲಿ ಫಸ್ಟ್ ಟೆಸ್ಟು CBC ವಿತ್ ESR ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಅದು ಆಟೋ ಇಮ್ಯೂನ್ ಡಿಸೀಸಸ್ ಏನಾದರೂ ಇದ್ದರೆ ಕಂಡುಹಿಡಿತಾರೆ. ಆ್ಯಂಡ್ ಇನ್ಫ್ಲಮೇಷನ್ ಏನಾದರೂ ಬಾಡಿನಲ್ಲಿ ಇನ್ಫ್ಲಮೇಷನ್ ಏನಾದರೂ ಇತ್ತು ಅಂತಂದರೆ ಗೊತ್ತಾಗುತ್ತೆ. ಆ್ಯಂಡ್ ಅನಿಮಿಕ್ ಇದ್ದರೆ ಗೊತ್ತಾಗುತ್ತೆ. ಓಕೆ, ಇದನ್ನ ಬಿಟ್ಟರೆ ನೆಕ್ಸ್ಟು TSH ಮಾಡಿಸಿ ಆ್ಯಂಡ್ ಫ್ರೀ T4 ಮಾಡಿಸಿ. ನಾನು ಆ್ಯಕ್ಚುಲಿ ಏನು ಮಾಡಿಸ್ತಿದ್ದೆ ಅಂತಂತಂದರೆ ಫುಲ್ ಥೈರಾಯ್ಡ್ ಫ್ಯಾಮಿಲಿ ಮಾಡಿಸ್ತಿದ್ದೆ. ಅಂದರೆ TSH, T4, T3 ಥೈರಾಯ್ಡ್ ಫ್ಯಾಮಿಲಿ ಅಂತ ಹೇಳಿಬಿಟ್ರೆ ಅವರೇ ಕೊಟ್ಬಿಡ್ತಾರೆ. ಓಕೆ, ಸೊ 500 to 600 ಆಗುತ್ತೆ. ಕೆಲವೊಂದಿಷ್ಟು ಲ್ಯಾಬಲ್ಲಿ 1200 ಎಲ್ಲ ಆಗುತ್ತೆ. ಸೊ ಥೈರಾಯ್ಡ್ ಫ್ಯಾಮಿಲಿ ಅಂತ ಹೇಳಿದ್ರೆ ಎಲ್ಲ Tಯಿಂದ ಸ್ಟಾರ್ಟ್ ಆಗೋ ಎಲ್ಲದನ್ನು ಮಾಡಿಕೊಟ್ಬಿಡ್ತಾರೆ. ಅದನ್ನ ಬಿಟ್ಟರೆ AMH ಮಾಡಿಸಿ, ಫಾಸ್ಟಿಂಗ್ ಶುಗರ್ ಮಾಡಿಸಿ, ಇನ್ಸುಲಿನ್. ಯೂಶಲಾಗಿ ಎಲ್ಲರೂ ಶುಗರ್ ಟೆಸ್ಟ್ನ ಮಾಡ್ತಾರೆ, ಆದರೆ ಇನ್ಸುಲಿನ್ ಟೆಸ್ಟ್ ಮಾಡಿಸೋದಿಲ್ಲ. ಓಕೆ, ಸೊ ಇನ್ಸುಲಿನ್ ಕೂಡ ತುಂಬಾ ಮುಖ್ಯ. ಸೊ ಇನ್ಸುಲಿನ್ ಲೆವೆಲ್ಸ್ನು ಕೂಡ ಚೆಕ್ ಮಾಡಿಸ್ಬೇಕು. ಆ್ಯಂಡ್ ನೆಕ್ಸ್ಟು ಐರನ್, B12, ಸೆರಮ್ ಪ್ರೊಲ್ಯಾಕ್ಟಿನ್, ಫ್ರೀ ಟೆಸ್ಟೋಸ್ಟೆರಾನ್, DHEAS ಅಂತ
ಅದು ಒಂದು ಟೆಸ್ಟ್. ಆ್ಯಂಡ್ FSH ಆ್ಯಂಡ್ LH, ಪೆಲ್ವಿಕ್ ಅಲ್ಟ್ರಾಸೌಂಡ್. ಸೊ ಪೆಲ್ವಿಕ್ ಅಲ್ಟ್ರಾಸೌಂಡಲ್ಲಿ ನಿಮ್ಮ ಬಾಡಿ ಪಾರ್ಟ್ಸ್ನ ಎಲ್ಲನೂ ಅಬ್ಸರ್ವ್ ಮಾಡ್ತಾರೆ. ಸೊ ಅಲ್ಲೇ ಗೊತ್ತಾಗುತ್ತೆ ಹೌ ಇಸ್ ಇಟ್ ಅಂತ. ಓಕೆ. ಆ್ಯಂಡ್ ನೆಕ್ಸ್ಟು ಫಸ್ಟ್ ಆ್ಯಂಡ್ ಸೆಕೆಂಡ್ ಡೇ ಮೆನ್ಸ್ಟ್ರಲ್ ಬ್ಲಡ್ದು ಟೆಸ್ಟ್ ಫಾರ್ TB. ಓಕೆ. ಆ್ಯಂಡ್ ಹಿಸ್ಟ್ರೋಸ್ಕೋಪಿ ಆ್ಯಂಡ್ ಎಂಡೋಮೆಟ್ರಿಯಲ್ ಬಯಾಪ್ಸಿ. ಹಿಸ್ಟ್ರೋಸ್ಕೋಪಿ ಮಾಡಿದ್ರೆ ಡಾಕ್ಟರ್ ಫುಲ್ ಕಂಪ್ಲೀಟಾಗಿ ನಿಮ್ಮ ಯೂಟ್ರಸ್ ಒಳಗಡೆ ಏನಿದೆ, ಹೇಗಿದೆ, ಹೌ ಇಸ್ ಇಟ್, ಹೌ ಹೆಲ್ದಿ ಇಟ್ ಇಸ್, ವಾಟ್ ಎಕ್ಸ್ಟೆಂಟ್ ಇಟ್ ಇಸ್ ಹೆಲ್ದಿ ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ನೋಡ್ತಾರೆ. ಓಕೆ. ಸೊ ಹಾಗಾಗಿ ಹಿಸ್ಟ್ರೋಸ್ಕೋಪಿ ಮಾಡಿಸೋದು ಕೂಡ ಓಕೆ. ಡಾಕ್ಟರ್ಸ್ ಏನಾದರೂ ಸಜೆಸ್ಟ್ ಮಾಡಿದ್ರೆ, ಹಿಸ್ಟ್ರೋಸ್ಕೋಪಿ ಸಜೆಸ್ಟ್ ಮಾಡಿದ್ರೆ ಇಟ್ಸ್ ಬೆಟರ್. ಯಾರಿಗಾದ್ರೂ ಇನ್ಫರ್ಟಿಲಿಟಿಯಿಂದ ಸಫರ್ ಆಗ್ತಾ ಇದ್ರಿ ಅಂತಂತಂದರೆ ಲ್ಯಾಪ್ರೋಸ್ಕೋಪಿ ಮಾಡಿಸಿ. ಸೊ ದ್ಯಾಟ್ ನಿಮಗೆ ಇನ್ನರ್ ಲುಕ್ಕು ಔಟರ್ ಲುಕ್ಕು ಎರಡೂ ಗೊತ್ತಾಗ್ಬಿಡುತ್ತೆ ಡಾಕ್ಟರ್ಸಿಗೆ. ಸೊ ಅದೇ ಸೆಟ್ಟಿಂಗಲ್ಲಿ ಏನಾದರೂ ಟ್ರೀಟ್ಮೆಂಟ್ ಮಾಡೋ ಆಪ್ಷನ್ ಇದ್ದು ಸರಿ ಮಾಡೋ ಹಾಗೆ ಇತ್ತು ಅಂತಂತಂದರೆ ಡಾಕ್ಟರ್ಸ್ ದೇರ್ ಆ್ಯಂಡ್ ದೆನ್ ಸಾರ್ಟ್ ಔಟ್ ಕೂಡ ಮಾಡಿಬಿಡ್ತಾರೆ. ಸೊ ದಟ್ ಇಟ್ ಇಸ್ ಮೋರ್ ಬೆನಿಫಿಷಿಯಲ್. ಯಾರೆಲ್ಲ ಸಫರ್ ಆಗ್ತಾ ಇರ್ತೀರಾ ಒಂದೇ ಸೆಟ್ಟಿಂಗಲ್ಲೇ ನಿಮಗೆ ಹಿಸ್ಟ್ರೋಸ್ಕೋಪಿ ಆಗುತ್ತೆ, ಲ್ಯಾಪ್ರೋಸ್ಕೋಪಿ ಆಗುತ್ತೆ, ಟೆಸ್ಟಿಂಗ್ ಆಗುತ್ತೆ, ಟ್ರೀಟ್ಮೆಂಟು ಆಗುತ್ತೆ ಇಫ್ ಇಟ್ ಇಸ್ ಪಾಸಿಬಲ್. ಓಕೆ. ಸೊ ಲ್ಯಾಪ್ರೋಸ್ಕೋಪಿ ಮಾಡಿಸಿ. ಬರೀ ಹಿಸ್ಟ್ರೋಸ್ಕೋಪಿನೇ ಸಪ್ರೇಟಾಗಿ ಮಾಡಿಸೋದಕ್ಕಿಂತ, ಬರೀ ಲ್ಯಾಪ್ರೋಸ್ಕೋಪಿನೇ ಸಪ್ರೇಟ್ ಮಾಡಿಸೋದಕ್ಕಿಂತ ಎರಡನ್ನೂ ಕ್ಲಂಪ್ ಮಾಡಿ ಒಂದೇ ಸತಿ ಮಾಡಿಸ್ಬಿಟ್ರೆ ಇಟ್ ಈಸ್ ಗುಡ್ ಇನಫ್ ಅಂತ. ಓಕೆ. ಇದಿಷ್ಟು ಟೆಸ್ಟ್ಗಳು. ಈ ಎಲ್ಲ ಟೆಸ್ಟ್ಗಳಿಂದ ನಿಮಗೆ ಯಾವ ಪರ್ಟಿಕ್ಯುಲರ್ ರೀಸನ್ನಿಂದ ಸ್ಕ್ಯಾಂಟಿ ಪಿರಿಯಡ್ಸ್ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಮಿನಿಮಲ್ ಎಷ್ಟು ಬ್ಲಡ್ ಫ್ಲೋ ಇರಬೇಕು ಪಿರಿಯಡ್ಸ್ ಟೈಮಲ್ಲಿ, ಅಷ್ಟು ಬ್ಲಡ್ ಫ್ಲೋ ಇದ್ದು ನಂಬರ್ ಆಫ್ ಪ್ಯಾಡ್ಸ್ ಎಷ್ಟಿರಬೇಕು ಅಷ್ಟಿತ್ತು ಅಂತಂತಂದರೆ ಎವ್ರಿಥಿಂಗ್ ಈಸ್ ಗೋಯಿಂಗ್ ಸ್ಮೂತ್ ಆ್ಯಂಡ್ ಗುಡ್ ಆ್ಯಂಡ್ ಯು ಹ್ಯಾವ್ ಗುಡ್ ಹೆಲ್ತ್ ಅಂತ ಆಗುತ್ತೆ. ಓಕೆ. ಯೂಶ್ವಲ್ ಆಗಿ ಯಾವಾಗ ತುಂಬ ಕಮ್ಮಿ ಆಗುತ್ತೆ ಬ್ಲೀಡಿಂಗು ಅಥವಾ ತುಂಬ ಜಾಸ್ತಿ ಆಗುತ್ತೆ ಬ್ಲೀಡಿಂಗು, ಅದರ ಅರ್ಥ ನಿಮ್ಮ ದೇಹ ನಿಮಗೆ ಏನನ್ನೋ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದೆ. ಇಟ್ಸ್ ಅ ಹಿಂಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಆಯಿತಾ? ನೀವು ಅದನ್ನು ಅರ್ಥ ಮಾಡಿಕೊಂಡು ಡಾಕ್ಟ್ರನ್ನ ಮೀಟ್ ಮಾಡಿ ಯಾವ ರೀಸನಿಗೆ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಂಡು ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಸೊ ದಟ್ ಆರಾಮಾಗುತ್ತೆ. ಓಕೆ. ಸೊ ಇಷ್ಟೇ. ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.